ಬೆಂಗಳೂರಲ್ಲಿ ಮತ್ತೊಂದು ಜೀವಂತ ಹೃದಯವನ್ನ ರವಾನೆ ಮಾಡಿ ಯಶಸ್ವಿಗೊಳಿಸಲಾಗಿದೆ. ಬೆಂಗಳೂರಲ್ಲಿ 10 ಕಿಲೋಮೀಟರ್ ಹೋಗಬೇಕು ಅಂತಂದ್ರೆ ಮಿನಿಮಮ್ 1 ಅವರ್ ಬೇಕು. ಆದ್ರೆ ಈ ಟ್ರಾಫಿಕ್ ನಡುವೆಯೂ ಕೂಡ 10 ಕಿಲೋಮೀಟರ್ನ ಕೇವಲ 7 ನಿಮಿಷದಲ್ಲಿ ರೀಚ್ ಆಗಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡಲಾಗಿದೆ. ಮಹದೇವಪುರ ಕಿಮ್ಸ್ ಆಸ್ಪತ್ರೆಯಿಂದ ವೈಟ್ಫೀಲ್ಡ್ನ ಖಾಸಗಿ ಆಸ್ಪತ್ರೆಗೆ ಜೀವಂತ ಹೃದಯವನ್ನ ಸಾಗಾಟ ಮಾಡಲಾಗಿದೆ. ಇಂಥ ಟ್ರಾಫಿಕ್ ರೋಡ್ ಅರ್ಥ ಮಾಡಿತು. ಬೆಂಗಳೂರು ಟ್ರಾಫಿಕ್ ಪೊಲೀಸರ ಸಹಕಾರದೊಂದಿಗೆ ಈ ಕಾರ್ಯ ಯಶಸ್ವಿಯಾಗಿದೆ. 10 ಕಿಲೋಮೀಟರ್ ಕೇವಲ 7 ನಿಮಿಷ ಜೀವಂತ ಹೃದಯವನ್ನ ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಜಸ್ಟ್ 7 ನಿಮಿಷ 10 ಕಿಲೋಮೀಟರ್ ಮಹದೇವಪುರದಲ್ಲಿದ್ದಂತಹ ಒಂದು ಆಸ್ಪತ್ರೆಯಿಂದ ಅಲ್ಲಿಗೆ ಶಿಫ್ಟ್ ಮಾಡಿರುವಂಥದ್ದು. ಮಹದೇವಪುರದ ಕಿಮ್ಸ್ ಆಸ್ಪತ್ರೆಯಿಂದ ವೈಟ್ಫೀಲ್ಡ್ ಅಲ್ಲಿರುವಂತಹ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಜೀವಂತ ಹೃದಯವನ್ನ ಶಿಫ್ಟ್ ಮಾಡಿದ್ದಾರೆ. ಅದು ಟ್ರಾಫಿಕ್ ಪೊಲೀಸರ ಸಹಕಾರದೊಂದಿಗೆ. ನೋಡಿ, ಟ್ರಾಫಿಕ್ ಪೊಲೀಸರ ಸಹಕಾರ ಇಲ್ಲ ಅಂತಂದ್ರೆ ಇದ್ಯಾವುದು ಕೂಡ ಯಶಸ್ವಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಒಮ್ಮೆ ಇಂಥದನ್ನ ಮಾಡಬೇಕು, ಇಂಥ ಕಾರ್ಯವನ್ನ ಯಶಸ್ವಿಗೊಳಿಸಬೇಕು ಅಂತಂದ್ರೆ ನಮ್ಮ ಪೊಲೀಸ್ ಇಲಾಖೆ ಅದನ್ನ ಚಾಚು ತಪ್ಪದೆ ಮಾಡುತ್ತೆ. ಯಶಸ್ವಿ ಆದ್ರೆ ರಾತ್ರಿ ಎಷ್ಟೊತ್ತಾದ್ರೂ ಆಗ್ಲಿ ಆ ಕಾರ್ಯವನ್ನ ಯಶಸ್ವಿಗೊಳಿಸಿ ಅವ್ರ ಮನೆಗೆ ಹೋಗೋದು. ಇಂಥ ವಿಚಾರದಲ್ಲಿ ನಿಜಕ್ಕೂ ಕೂಡ ನಮ್ಮ ಟ್ರಾಫಿಕ್ ಪೊಲೀಸರು ಗ್ರೇಟ್. ಇವತ್ತು ಇದೊಂದೇ ಅಲ್ಲ, ರಾಜ್ಯದ ನಾನಾ ಭಾಗದಲ್ಲಿ ಪೊಲೀಸ್ ಇಲಾಖೆ ಇಂಥ ಒಂದು ಜೀವಂತ ಹೃದಯವನ್ನ ಸಾಗಾಟ ಮಾಡಿಸೋದ್ರಲ್ಲಿ, ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡಿಸೋದ್ರಲ್ಲಿ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ಮಹತ್ವದ ಕಾರ್ಯವನ್ನ ಪೊಲೀಸ್ ಇಲಾಖೆಯವರು ಕೂಡ ಮಾಡ್ತಾರೆ. ಅದರಲ್ಲೂ ಆಂಬುಲೆನ್ಸ್ನ ಚಾಲಕರು ಲೆಕ್ಕ ಹಾಕೊಳ್ಳಿ 10 ಕಿಲೋಮೀಟರ್ 7 ನಿಮಿಷದಲ್ಲಿ ರೀಚ್ ಆಗಿದ್ದಾರೆ ಅಂತಂದ್ರೆ ಅದು ಇಲ್ಲಿಂದ ಮಹದೇವಪುರದ ಕಿಮ್ಸ್ ಆಸ್ಪತ್ರೆಯಿಂದ ವೈಟ್ಫೀಲ್ಡ್ ಅಲ್ಲಿರುವಂತಹ ಒಂದು ಖಾಸಗಿ ಆಸ್ಪತ್ರೆಗೆ ಜೀವಂತ ಹೃದಯವನ್ನ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರಲ್ಲಿ ಮತ್ತೊಂದು ಜೀವಂತ ಹೃದಯವನ್ನ ರವಾನೆ ಮಾಡಿ ಯಶಸ್ವಿಗೊಳಿಸಲಾಗಿದೆ. ಬೆಂಗಳೂರಲ್ಲಿ 10 ಕಿಲೋಮೀಟರ್ ಹೋಗಬೇಕು ಅಂತಂದ್ರೆ ಮಿನಿಮಮ್ 1 ಅವರ್ ಬೇಕು. ಆದ್ರೆ ಈ ಟ್ರಾಫಿಕ್ ನಡುವೆಯೂ ಕೂಡ 10 ಕಿಲೋಮೀಟರ್ನ ಕೇವಲ 7 ನಿಮಿಷದಲ್ಲಿ ರೀಚ್ ಆಗಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡಲಾಗಿದೆ. ಮಹದೇವಪುರ ಕಿಮ್ಸ್ ಆಸ್ಪತ್ರೆಯಿಂದ ವೈಟ್ಫೀಲ್ಡ್ನ ಖಾಸಗಿ ಆಸ್ಪತ್ರೆಗೆ ಜೀವಂತ ಹೃದಯವನ್ನ ಸಾಗಾಟ ಮಾಡಲಾಗಿದೆ. ಇಂಥ ಟ್ರಾಫಿಕ್ ರೋಡ್ ಅರ್ಥ ಮಾಡಿತು. ಬೆಂಗಳೂರು ಟ್ರಾಫಿಕ್ ಪೊಲೀಸರ ಸಹಕಾರದೊಂದಿಗೆ ಈ ಕಾರ್ಯ ಯಶಸ್ವಿಯಾಗಿದೆ. 10 ಕಿಲೋಮೀಟರ್ ಕೇವಲ 7 ನಿಮಿಷ ಜೀವಂತ ಹೃದಯವನ್ನ ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಜಸ್ಟ್ 7 ನಿಮಿಷ 10 ಕಿಲೋಮೀಟರ್ ಮಹದೇವಪುರದಲ್ಲಿದ್ದಂತಹ ಒಂದು ಆಸ್ಪತ್ರೆಯಿಂದ ಅಲ್ಲಿಗೆ ಶಿಫ್ಟ್ ಮಾಡಿರುವಂಥದ್ದು. ಮಹದೇವಪುರದ ಕಿಮ್ಸ್ ಆಸ್ಪತ್ರೆಯಿಂದ ವೈಟ್ಫೀಲ್ಡ್ ಅಲ್ಲಿರುವಂತಹ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಜೀವಂತ ಹೃದಯವನ್ನ ಶಿಫ್ಟ್ ಮಾಡಿದ್ದಾರೆ. ಅದು ಟ್ರಾಫಿಕ್ ಪೊಲೀಸರ ಸಹಕಾರದೊಂದಿಗೆ. ನೋಡಿ, ಟ್ರಾಫಿಕ್ ಪೊಲೀಸರ ಸಹಕಾರ ಇಲ್ಲ ಅಂತಂದ್ರೆ ಇದ್ಯಾವುದು ಕೂಡ ಯಶಸ್ವಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಒಮ್ಮೆ ಇಂಥದನ್ನ ಮಾಡಬೇಕು, ಇಂಥ ಕಾರ್ಯವನ್ನ ಯಶಸ್ವಿಗೊಳಿಸಬೇಕು ಅಂತಂದ್ರೆ ನಮ್ಮ ಪೊಲೀಸ್ ಇಲಾಖೆ ಅದನ್ನ ಚಾಚು ತಪ್ಪದೆ ಮಾಡುತ್ತೆ. ಯಶಸ್ವಿ ಆದ್ರೆ ರಾತ್ರಿ ಎಷ್ಟೊತ್ತಾದ್ರೂ ಆಗ್ಲಿ ಆ ಕಾರ್ಯವನ್ನ ಯಶಸ್ವಿಗೊಳಿಸಿ ಅವ್ರ ಮನೆಗೆ ಹೋಗೋದು. ಇಂಥ ವಿಚಾರದಲ್ಲಿ ನಿಜಕ್ಕೂ ಕೂಡ ನಮ್ಮ ಟ್ರಾಫಿಕ್ ಪೊಲೀಸರು ಗ್ರೇಟ್. ಇವತ್ತು ಇದೊಂದೇ ಅಲ್ಲ, ರಾಜ್ಯದ ನಾನಾ ಭಾಗದಲ್ಲಿ ಪೊಲೀಸ್ ಇಲಾಖೆ ಇಂಥ ಒಂದು ಜೀವಂತ ಹೃದಯವನ್ನ ಸಾಗಾಟ ಮಾಡಿಸೋದ್ರಲ್ಲಿ, ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡಿಸೋದ್ರಲ್ಲಿ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ಮಹತ್ವದ ಕಾರ್ಯವನ್ನ ಪೊಲೀಸ್ ಇಲಾಖೆಯವರು ಕೂಡ ಮಾಡ್ತಾರೆ. ಅದರಲ್ಲೂ ಆಂಬುಲೆನ್ಸ್ನ ಚಾಲಕರು ಲೆಕ್ಕ ಹಾಕೊಳ್ಳಿ 10 ಕಿಲೋಮೀಟರ್ 7 ನಿಮಿಷದಲ್ಲಿ ರೀಚ್ ಆಗಿದ್ದಾರೆ ಅಂತಂದ್ರೆ ಅದು ಇಲ್ಲಿಂದ ಮಹದೇವಪುರದ ಕಿಮ್ಸ್ ಆಸ್ಪತ್ರೆಯಿಂದ ವೈಟ್ಫೀಲ್ಡ್ ಅಲ್ಲಿರುವಂತಹ ಒಂದು ಖಾಸಗಿ ಆಸ್ಪತ್ರೆಗೆ ಜೀವಂತ ಹೃದಯವನ್ನ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರಲ್ಲಿ ಮತ್ತೊಂದು ಜೀವಂತ ಹೃದಯವನ್ನ ರವಾನೆ ಮಾಡಿ ಯಶಸ್ವಿಗೊಳಿಸಲಾಗಿದೆ.
ಬೆಂಗಳೂರಲ್ಲಿ 10 ಕಿಲೋಮೀಟರ್ ಹೋಗಬೇಕು ಅಂತಂದ್ರೆ ಮಿನಿಮಮ್ 1 ಅವರ್ ಬೇಕು. ಆದ್ರೆ ಈ ಟ್ರಾಫಿಕ್ ನಡುವೆಯೂ ಕೂಡ 10 ಕಿಲೋಮೀಟರ್ನ ಕೇವಲ 7 ನಿಮಿಷದಲ್ಲಿ ರೀಚ್ ಆಗಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡಲಾಗಿದೆ. ಮಹದೇವಪುರ ಕಿಮ್ಸ್ ಆಸ್ಪತ್ರೆಯಿಂದ ವೈಟ್ಫೀಲ್ಡ್ನ ಖಾಸಗಿ ಆಸ್ಪತ್ರೆಗೆ ಜೀವಂತ ಹೃದಯವನ್ನ ಸಾಗಾಟ ಮಾಡಲಾಗಿದೆ. ಇಂಥ ಟ್ರಾಫಿಕ್ ರೋಡ್ ಅರ್ಥ ಮಾಡ್ತು. ಬೆಂಗಳೂರು ಟ್ರಾಫಿಕ್ ಪೊಲೀಸರ ಸಹಕಾರದೊಂದಿಗೆ ಈ ಕಾರ್ಯ ಯಶಸ್ವಿಯಾಗಿದೆ. 10 ಕಿಲೋಮೀಟರ್ ಕೇವಲ 7 ನಿಮಿಷ ಜೀವಂತ ಹೃದಯವನ್ನ ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ. ಜಸ್ಟ್ 7 ನಿಮಿಷ 10 ಕಿಲೋಮೀಟರ್ ಮಹದೇವಪುರದಲ್ಲಿದ್ದಂತಹ ಒಂದು ಆಸ್ಪತ್ರೆಯಿಂದ ಅಲ್ಲಿಗೆ ಶಿಫ್ಟ್ ಮಾಡಿರುವಂಥದ್ದು. ಮಹದೇವಪುರದ ಕಿಮ್ಸ್ ಆಸ್ಪತ್ರೆಯಿಂದ ವೈಟ್ಫೀಲ್ಡ್ ಅಲ್ಲಿರುವಂತಹ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಜೀವಂತ ಹೃದಯವನ್ನ ಶಿಫ್ಟ್ ಮಾಡಿದ್ದಾರೆ. ಅದು ಟ್ರಾಫಿಕ್ ಪೊಲೀಸರ ಸಹಕಾರದೊಂದಿಗೆ. ನೋಡಿ, ಟ್ರಾಫಿಕ್ ಪೊಲೀಸರ ಸಹಕಾರ ಇಲ್ಲ ಅಂತಂದ್ರೆ ಇದ್ಯಾವುದು ಕೂಡ ಯಶಸ್ವಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಒಮ್ಮೆ ಇಂಥದನ್ನ ಮಾಡಬೇಕು, ಇಂಥ ಕಾರ್ಯವನ್ನ ಯಶಸ್ವಿಗೊಳಿಸಬೇಕು ಅಂತಂದ್ರೆ ನಮ್ಮ ಪೊಲೀಸ್ ಇಲಾಖೆ ಅದನ್ನ ಚಾಚು ತಪ್ಪದೆ ಮಾಡುತ್ತೆ. ಯಶಸ್ವಿ ಆದ್ರೆ ರಾತ್ರಿ ಎಷ್ಟೊತ್ತಾದ್ರೂ ಆಗ್ಲಿ ಆ ಕಾರ್ಯವನ್ನ ಯಶಸ್ವಿಗೊಳಿಸಿ ಅವ್ರ ಮನೆಗೆ ಹೋಗೋದು. ಇಂತಹ ವಿಚಾರದಲ್ಲಿ ನಿಜಕ್ಕೂ ಕೂಡ ನಮ್ಮ ಟ್ರಾಫಿಕ್ ಪೊಲೀಸರು ಗ್ರೇಟ್. ಇವತ್ತು ಇದೊಂದೇ ಅಲ್ಲ, ರಾಜ್ಯದ ನಾನಾ ಭಾಗದಲ್ಲಿ ಪೊಲೀಸ್ ಇಲಾಖೆ ಇಂತಹ ಒಂದು ಜೀವಂತ ಹೃದಯವನ್ನ ಸಾಗಾಟ ಮಾಡಿಸೋದ್ರಲ್ಲಿ, ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡಿಸೋದ್ರಲ್ಲಿ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ಮಹತ್ವದ ಕಾರ್ಯವನ್ನ ಪೊಲೀಸ್ ಇಲಾಖೆಯವರು ಕೂಡ ಮಾಡ್ತಾರೆ. ಅದರಲ್ಲೂ ಆಂಬುಲೆನ್ಸ್ನ ಚಾಲಕರು ಲೆಕ್ಕ ಹಾಕೊಳ್ಳಿ, 10 ಕಿಲೋಮೀಟರ್ 7 ನಿಮಿಷದಲ್ಲಿ ರೀಚ್ ಆಗಿದ್ದಾರೆ ಅಂತಂದ್ರೆ. ಅದರಿಂದ ಮಹದೇವಪುರದ ಕಿಮ್ಸ್ ಆಸ್ಪತ್ರೆಯಿಂದ ವೈಟ್ಫೀಲ್ಡ್ ಅಲ್ಲಿರುವಂತಹ ಒಂದು ಖಾಸಗಿ ಆಸ್ಪತ್ರೆಗೆ ಜೀವಂತ ಹೃದಯವನ್ನ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರಲ್ಲಿ ಮತ್ತೊಂದು ಜೀವಂತ ಹೃದಯವನ್ನ ರವಾನೆ ಮಾಡಿ ಯಶಸ್ವಿಗೊಳಿಸಲಾಗಿದೆ. ಬೆಂಗಳೂರಲ್ಲಿ 10 ಕಿಲೋಮೀಟರ್ ಹೋಗಬೇಕು ಅಂತಂದ್ರೆ ಮಿನಿಮಮ್ 1 ಅವರ್ ಬೇಕು. ಆದ್ರೆ ಈ ಟ್ರಾಫಿಕ್ ನಡುವೆಯೂ ಕೂಡ 10 ಕಿಲೋಮೀಟರ್ನ ಕೇವಲ 7 ನಿಮಿಷದಲ್ಲಿ ರೀಚ್ ಆಗಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅನ್ನ ಮಾಡಲಾಗಿದೆ. ಮಹದೇವಪುರ ಕಿಮ್ಸ್ ಆಸ್ಪತ್ರೆಯಿಂದ ವೈಟ್ಫೀಲ್ಡ್ನ ಖಾಸಗಿ ಆಸ್ಪತ್ರೆಗೆ ಜೀವಂತ ಹೃದಯವನ್ನ ಸಾಗಾಟ ಮಾಡಲಾಗಿದೆ. ಇಂಥ ಟ್ರಾಫಿಕ್ ರೋಡ್ ಅರ್ಥ ಮಾಡ್ತು. ಬೆಂಗಳೂರು ಟ್ರಾಫಿಕ್ ಪೊಲೀಸರ ಸಹಕಾರದೊಂದಿಗೆ ಈ ಕಾರ್ಯ ಯಶಸ್ವಿಯಾಗಿದೆ. 10 ಕಿಲೋಮೀಟರ್ ಕೇವಲ 7 ನಿಮಿಷ ಜೀವಂತ ಹೃದಯವನ್ನ ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ. ಜಸ್ಟ್ 7 ನಿಮಿಷ 10 ಕಿಲೋಮೀಟರ್ ಮಹದೇವಪುರದಲ್ಲಿದ್ದಂತಹ ಒಂದು ಆಸ್ಪತ್ರೆಯಿಂದ ಅಲ್ಲಿಗೆ ಶಿಫ್ಟ್ ಮಾಡಿರುವಂಥದ್ದು. ಮಹದೇವಪುರದ ಕಿಮ್ಸ್ ಆಸ್ಪತ್ರೆಯಿಂದ ವೈಟ್ಫೀಲ್ಡ್ ಅಲ್ಲಿರುವಂತಹ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಜೀವಂತ ಹೃದಯವನ್ನ ಶಿಫ್ಟ್ ಮಾಡಿದ್ದಾರೆ. ಅದು ಟ್ರಾಫಿಕ್ ಪೊಲೀಸರ ಸಹಕಾರದೊಂದಿಗೆ. ನೋಡಿ, ಟ್ರಾಫಿಕ್ ಪೊಲೀಸರ ಸಹಕಾರ ಇಲ್ಲ ಅಂತಂದ್ರೆ ಇದ್ಯಾವುದು ಕೂಡ ಯಶಸ್ವಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಒಮ್ಮೆ ಇಂಥದನ್ನ ಮಾಡಬೇಕು, ಇಂಥ ಕಾರ್ಯವನ್ನ ಯಶಸ್ವಿಗೊಳಿಸಬೇಕು ಅಂತಂದ್ರೆ ನಮ್ಮ ಪೊಲೀಸ್ ಇಲಾಖೆ ಅದನ್ನ ಚಾಚು ತಪ್ಪದೆ ಮಾಡುತ್ತೆ. ಯಶಸ್ವಿ ಆದ್ರೂ ರಾತ್ರಿ ಎಷ್ಟೊತ್ತಾದ್ರೂ ಆಗ್ಲಿ ಆ ಕಾರ್ಯವನ್ನ ಯಶಸ್ವಿಗೊಳಿಸಿ ಅವ್ರ ಮನೆಗೆ ಹೋಗೋದು. ಇಂತಹ ವಿಚಾರದಲ್ಲಿ ನಿಜಕ್ಕೂ ಕೂಡ ನಮ್ಮ ಟ್ರಾಫಿಕ್ ಪೊಲೀಸರು ಗ್ರೇಟ್. ಇವತ್ತು ಇದೊಂದೇ ಅಲ್ಲ, ರಾಜ್ಯದ ನಾನಾ ಭಾಗದಲ್ಲಿ ಪೊಲೀಸ್ ಇಲಾಖೆ ಇಂತಹ ಒಂದು ಜೀವಂತ ಹೃದಯವನ್ನ ಸಾಗಾಟ ಮಾಡಿಸೋದ್ರಲ್ಲಿ, ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡಿಸೋದ್ರಲ್ಲಿ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತೆಗೆದುಕೊಂಡು ಹೋಗೋದ್ರಲ್ಲಿ ಮಹತ್ವದ ಕಾರ್ಯವನ್ನ ಪೊಲೀಸ್ ಇಲಾಖೆಯವರು ಕೂಡ ಮಾಡ್ತಾರೆ. ಅದರಲ್ಲೂ ಆಂಬುಲೆನ್ಸ್ನ ಚಾಲಕರು ಲೆಕ್ಕ ಹಾಕೊಳ್ಳಿ, 10 ಕಿಲೋಮೀಟರ್ 7 ನಿಮಿಷದಲ್ಲಿ ರೀಚ್ ಆಗಿದ್ದಾರೆ ಅಂತಂದ್ರೆ. ಅದರಿಂದ ಮಹದೇವಪುರದ ಕಿಮ್ಸ್ ಆಸ್ಪತ್ರೆಯಿಂದ ವೈಟ್ಫೀಲ್ಡ್ ಅಲ್ಲಿರುವಂತಹ ಒಂದು ಖಾಸಗಿ ಆಸ್ಪತ್ರೆಗೆ ಜೀವಂತ ಹೃದಯವನ್ನ ಶಿಫ್ಟ್ ಮಾಡಲಾಗಿದೆ.